ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರುಳಿನ ಕ್ಯಾನ್ಸರ್ ಸಮಸ್ಯೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೇವೆ. ಇಂದಿನ ದಿನಗಳಲ್ಲಿ ಬದಲಾಗುತ್ತಿರುವ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಹೆಚ್ಚುತ್ತಿರುವ ಒತ್ತಡಗಳಿಂದಲೂ ಅಥವಾ ಸಣ್ಣ ವಯಸ್ಸಿನಲ್ಲಿಯೇ ಅನೇಕ ರೀತಿಯ ದೀರ್ಘಕಾಲದ ಹಾಗೂ ಗಂಭೀರ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಾ ಇದೆ. ಅಂಥ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಕೂಡ ಒಂದು. ಈ ಕಾಯಿಲೆ ಇತ್ತೀಚೆಗೆ ಸಾಮಾನ್ಯವಾಗಿದೆ ಮತ್ತು ಮಾರಕವಾಗಿದೆ. ಹೀಗಾಗಿ ಈ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ನವೆಂಬರ್ 7ರಂದು ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನವನ್ನಾಗಿ ಕೂಡ ಆಚರಿಸಲಾಗ್ತಾ ಇದೆ. ಸಣ್ಣ ವಯಸ್ಸಿನಲ್ಲಿಯೇ ಕೋಲೋನ್ ಕ್ಯಾನ್ಸರ್ ಪ್ರಕರಣಗಳು ಅತಿ ಹೆಚ್ಚುತ್ತಾ ಇದೆ. ಇದು ಕಳವಳಕಾರಿಯಾದ ಸಂಗತಿ ಕೂಡ ಆಗಿದೆ. ಈ ರೋಗವು ಹಿಂದೆ ಹೆಚ್ಚಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈಗ 20 ರಿಂದ 40 ವರ್ಷ ವಯಸ್ಸಿನ ಯುವಜನರಲ್ಲಿ ಇಂತಹ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಾ ಇದೆ. ಹಾಗೆಯೇ ಕ್ಯಾನ್ಸರ್ ಕಾಯಿಲೆಗಳಲ್ಲೂ ಹಲವಾರು ವಿಧಗಳಿವೆ. ಅದರಲ್ಲಿ ಒಂದು ಕೋಲೋನ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್. ಈ ಕರುಳಿನ ಕ್ಯಾನ್ಸರ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಹೆಚ್ಚಾಗಿ ಹೊಟ್ಟೆಯ ಸಂಬಂಧಿತ ಸಮಸ್ಯೆಗಳು ಕಂಡು ಬಂದಾಗ ಜನರು ಗ್ಯಾಸ್ಟ್ರಿಕ್ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಈ ಕಾಯಿಲೆಯ ಆರಂಭಿಕ ರೋಗ ಲಕ್ಷಣಗಳನ್ನ ಗುರುತಿಸಿ ಮತ್ತು ತಕ್ಷಣ ಪರೀಕ್ಷೆಗೆ ಒಳಗಾಗುವುದರಿಂದ ನಾವು ಹೆಚ್ಚಿನ ಅಪಾಯಗಳನ್ನ ತಪ್ಪಿಸಬಹುದಾಗಿದೆ. ಯಾಕೆಂದರೆ ಈ ರೋಗದ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಿ ಚಿಕಿತ್ಸೆ ವಿಳಂಬ ಮಾಡಿದಷ್ಟು ಜೀವಕ್ಕೆ ಆಪತ್ತು ಹೆಚ್ಚು. ಹಾಗಾದರೆ ಯಾವ ಸಂದರ್ಭದಲ್ಲಿ ನಾವು ಹೊಟ್ಟೆಯ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕಾಗುತ್ತೆ? ಆಗಾಗ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು, ಗ್ಯಾಸ್ಟ್ರಿಕ್, ಹೊಟ್ಟೆಯಲ್ಲಿ ಸೆಳೆತ, ಹೊಟ್ಟೆಯುಬ್ಬರ, ಇದರ ಜೊತೆಗೆ ಮಲದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವುದು, ನಿರಂತರವಾಗಿ ಬೇದಿಯಾಗುವುದು, ಮಲದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು, ಈ ರೀತಿಯಾಗಿ ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಇದನ್ನ ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಬಹಳಷ್ಟು ಉತ್ತಮ. ಹಾಗೆಯೇ ಈ ಕರುಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮುನ್ಸೂಚನೆಗಳು ದೊರೆಯುತ್ತವೆ. ಹಲವಾರು ವಾರಗಳವರೆಗೆ ಇರುವ ಅತಿಸಾರ ಅಥವಾ ಮಲಬದ್ಧತೆಯು ಈ ಕ್ಯಾನ್ಸರ್ನ ಎಚ್ಚರಿಕೆಯ ಸಂಕೇತವೂ ಆಗಿರಬಹುದು. ಈ ರೀತಿಯಾದಾಗ ಹಲವಾರು ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಗಿದೆ ಅಂತಲೋ ಅಥವಾ ಒತ್ತಡದಿಂದ ಈ ರೀತಿ ಆಗ್ತಾ ಇದೆ ಅಂತಲೋ ಅಥವಾ ಔಷಧಿಗಳ ಪರಿಣಾಮ ಅಂತಾನೂ ಇದನ್ನ ತಳ್ಳಿ ಹಾಕುತ್ತಾರೆ. ಆದರೆ ಇದು ಗಂಭೀರ ಸಂಕೇತವೂ ಕೂಡ ಆಗಿರಬಹುದು. ಹಾಗೆಯೇ ಶೌಚಾಲಯಕ್ಕೆ ಹೋಗಲು ಆಗಾಗ ಪ್ರಚೋದನೆಯಾಗ್ತಾ ಇರಬಹುದು. ನಿರಂತರವಾಗಿ ಶೌಚಾಲಯದಲ್ಲಿ ಕುಳಿತುಕೊಳ್ಳುವುದಾಗಿರಬಹುದು. ಕರುಳಿನ ಚಲನೆಯ ನಂತರವೂ ನಿಮ್ಮ ಕರುಳು ಸಂಪೂರ್ಣವಾಗಿ ಖಾಲಿಯಾಗದೆ ಇರುವಂತಹ ಭಾವನೆಗಳು ಕೂಡ ಕೋಲೋನ್ ಕ್ಯಾನ್ಸರ್ನ ಗಂಭೀರವಾದ ಚಿಹ್ನೆಗಳು ಆಗಿರಬಹುದು. ಮಲದಲ್ಲಿ ರಕ್ತ ಕಾಣುವುದು ಇದು ಕೂಡ ಎಂದಿಗೂ ಒಳ್ಳೆಯ ಸೂಚನೆಯಲ್ಲ. ಮಲದಲ್ಲಿ ಕೆಂಪು ರಕ್ತ ಅಥವಾ ಗಾಢವಾದ ರಕ್ತವನ್ನ ಹೆಚ್ಚಾಗಿ ಮೂಲವ್ಯಾಧಿ ಎಂದು ಕೂಡ ತಳ್ಳಿ ಹಾಕುವುದು, ತಪ್ಪು ಗ್ರಹಿಸಿಕೊಳ್ಳುವುದು ಉಂಟು. ನಿರಂತರವಾಗಿ ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದಾಗ ಚಿಕಿತ್ಸೆ ಅತ್ಯಗತ್ಯ. ಇನ್ನು ಸುಸ್ತು ಅಥವಾ ಆಯಾಸವಾಗುವುದು. ಇತ್ತೀಚಿನ ದಿನಗಳಲ್ಲಿ ಆಯಾಸ ಸಾಮಾನ್ಯವೆಂದು ಪರಿಗಣಿಸಲಾಗ್ತಾ ಇದೆ. ಹೆಚ್ಚಿನ ಒತ್ತಡ, ನಿದ್ರೆಯ ಕೊರತೆ ಅಥವಾ ಅತಿಯಾದ ಕೆಲಸದ ಪರಿಣಾಮದಿಂದ ಹೆಚ್ಚಿನ ಜನರಲ್ಲಿ ಆಯಾಸ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ. ಆದಾಗ್ಯೂ ವಿಶ್ರಾಂತಿಯ ನಂತರವೂ ನಿರಂತರ ಆಯಾಸ ಮತ್ತು ದೌರ್ಬಲ್ಯ ಮುಂದುವರಿದರೆ ಅದು ಕರುಳಿನ ಕ್ಯಾನ್ಸರ್ನ ಸಂಕೇತವೂ ಆಗಿರಬಹುದು. ಈ ರೋಗವು ಆಂತರಿಕ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಇದು ರಕ್ತಹೀನತೆ ಮತ್ತು ನಿರಂತರ ಆಯಾಸದ ಭಾವನೆಗೂ ಕೂಡ ಪ್ರಚೋದನೆಯನ್ನ ನೀಡುತ್ತದೆ. ಇನ್ನು ಹೊಟ್ಟೆ ಅಥವಾ ಗುದನಾಳದಲ್ಲಿ ಗಡ್ಡೆ ಇರುವುದು ಕೋಲೋನ್ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಈ ಗಡ್ಡೆಯನ್ನ ಹೆಚ್ಚಾಗಿ ಊತ ಎಂದು ಕಡೆಗಣಿಸಲಾಗುತ್ತದೆ. ಆದರೆ ಇದು ದೊಡ್ಡ ಕರುಳು ಅಥವಾ ಗುದನಾಳದಲ್ಲಿನ ಕ್ಯಾನ್ಸರ್ ಉಂಟಾಗುವ ಗಡ್ಡೆಯ ಲಕ್ಷಣಗಳು ಆಗಿರಬಹುದು. ಈ ರೀತಿಯಾದ ಲಕ್ಷಣಗಳು ಮುಂದುವರೆದರೆ ಅದಕ್ಕೆ ವೈದ್ಯರ ಭೇಟಿ ಅತ್ಯಗತ್ಯ. ಇದರ ಜೊತೆಗೆ ಹೊಟ್ಟೆ ನೋವು, ಉಬ್ಬಿದ ಭಾವನೆ, ಮಲಬದ್ಧತೆ ಮತ್ತು ಅನಿಲವನ್ನು ಹೊರಹಾಕಲು ಅಸಮರ್ಥತೆ ಅಥವಾ ವಾಂತಿ ಕೂಡ ಕೋಲೋನ್ ಕ್ಯಾನ್ಸರ್ನ ಲಕ್ಷಣಗಳಾಗಿವೆ. ಹಾಗಾದರೆ ಈ ಕೋಲೋನ್ ಕ್ಯಾನ್ಸರ್ ಅನ್ನ ತಡೆಗಟ್ಟಲು ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ನೋಡೋದಾದ್ರೆ, ಕೋಲೋನ್ ಅಥವಾ ಕರುಳಿನ ಕ್ಯಾನ್ಸರ್ ಅನ್ನ ತಡೆಗಟ್ಟಲು ಜೀವನ ಶೈಲಿ ಮತ್ತು ನಮ್ಮ ಆಹಾರ ಕ್ರಮದ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯ. ಯಾವ ರೀತಿಯಾಗಿ ನಮ್ಮ ದೈನಂದಿನ ಆಹಾರ ಇರಬೇಕು ಅಂತ ನೋಡೋದಾದ್ರೆ, ನಾರಿನ ಅಂಶ ಹೆಚ್ಚಿರುವಂತಹ ಆಹಾರಗಳನ್ನ ದಿನನಿತ್ಯ ನಾವು ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ಧಾನ್ಯಗಳು, ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನ ಯಥೇಚ್ಛವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಸೇರಿಸಬೇಕು. ಕೆಂಪು ಮಾಂಸ ಮತ್ತು ಸಂಸ್ಕರಿಸಿದ ಆಹಾರಗಳಿಂದ ಸಾಧ್ಯವಾದಷ್ಟು ದೂರ ಇರುವುದು ಉತ್ತಮ. ಇವುಗಳ ಅತಿಯಾದ ಸೇವನೆಯು ಕೋಲೋನ್ ಕ್ಯಾನ್ಸರ್ನ ಅಪಾಯಗಳನ್ನ ಹೆಚ್ಚಿಸಬಹುದು. ದಿನನಿತ್ಯ ಸಾಕಷ್ಟು ನೀರನ್ನ ಕುಡಿಯುವುದು, ದೇಹವನ್ನು ಸದಾ ಹೈಡ್ರೀಕರಿಸುವುದು, ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿ ಇರಿಸುವುದು, ನಿಯಮಿತವಾಗಿ ವ್ಯಾಯಾಮವನ್ನ ಮಾಡುವುದು, ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ಯೋಗ, ನಡಿಗೆ ಅಥವಾ ಯಾವುದೇ ದೈಹಿಕ ಚಟುವಟಿಕೆಗಳನ್ನ ಮಾಡುವುದು, ಧೂಮಪಾನ ಮತ್ತು ಮದ್ಯಪಾನವನ್ನ ತ್ಯಜಿಸುವುದು. ಈ ಅಭ್ಯಾಸಗಳು ಕೂಡ ಕ್ಯಾನ್ಸರ್ ಅಪಾಯಗಳನ್ನ ಹಲವು ಬಾರಿ ಹೆಚ್ಚಿಸುವ ಸಾಧ್ಯತೆಗಳು ಇರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಧೂಮಪಾನ ಮತ್ತು ಮದ್ಯಪಾನದಂತಹ ದುಶ್ಚಟಗಳಿಂದ ದೂರ ಇರುವುದು ಉತ್ತಮ. ಇನ್ನು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸುವುದು, ವಿಶೇಷವಾಗಿ ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸವಿದ್ದರೆ ಕಾಲಕಾಲಕ್ಕೆ ಕೊಲೊನೋಸ್ಕೋಪಿ ಮತ್ತು ಇತರ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುವುದು ಉತ್ತಮ ಮತ್ತು ಅತಿ ಅಗತ್ಯ. ಇನ್ನು
ಒತ್ತಡವನ್ನ ಕಡಿಮೆ ಮಾಡಿ ಧ್ಯಾನ, ಪ್ರಾಣಾಯಾಮ ಮತ್ತು ಸಾಕಷ್ಟು ನಿದ್ರೆ ಮತ್ತು ಉತ್ತಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು. ಈ ರೀತಿ ಮಾಡುವುದರಿಂದ ರೋಗಗಳ ಅಪಾಯವನ್ನ ಕೂಡ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಯಾವುದೇ ಸಮಸ್ಯೆಗಳು ನಿರಂತರವಾಗಿ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದರೆ ಅದನ್ನು ಕಡೆಗಣಿಸದೆ ಸಾಧ್ಯವಾದಷ್ಟು ಬೇಗ ವೈದ್ಯರಿಂದ ನಾವು ಸಲಹೆ ಪಡೆದುಕೊಂಡು ಅಗತ್ಯವಿದ್ದಲ್ಲಿ ಅದಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಳ್ಳುವುದರ ಮೂಲಕ ಪ್ರಾಣಾಪಾಯದಿಂದ ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.